ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಒಂದು ಆಯುರ್ವೇದಿಕ ಔಷಧಿ ಗಿಡಮೂಲಿಕೆ ತಿಳ್ಕೊಂಡ್ವಿ. ಆದರೆ ಇದೊಂದು ಅಮೂಲ್ಯವಾದ ಗಿಡಮೂಲಿಕೆ ಔಷಧಿ. ಮತ್ತು ಇನ್ನೊಂದು ಎಣ್ಣೆದಾಗಿ ಹೇಳ್ಬೇಕಂದ್ರೆ, ಇದು ನೀವೆಲ್ಲರೂ ನೋಡ್ದಂಗೆ ಒಂದು ಎನ್ವಲಾಪ್ ಕವರ್ ಆಗ್ಬೋದು, ಮತ್ತು ಒಂದು ಶೀಟ್ ಕವರ್ ಆಗ್ಬೋದು, ಒಂದು ಪೇಪರ್ ಅಣಿಸೋದಾಗ್ಬೋದು, ಮತ್ತು ಈ ಪೇಪರ್ ಕವರ್ಗಳು ಮಾಡೋದಾಗ್ಬೋದು, ಅನೇಕ ಥರದ ಬೈಂಡಿಂಗ್ ಕವರ್ಗಳು, ಇವೆಲ್ಲ ನಾವು ಹಿಂದಿನ ಕಾಲದಲ್ಲಿ ತುಂಬ ರೀತಿಯಲ್ಲಿ ಕವರ್ಗಳನ್ನ ಮಾಡ್ತಾ ಬರ್ತಿದ್ದೀವಿ. ಆವಾಗ ಗಮ್ಮು ಅಂತ ಇತ್ತು. ಏನು ಮಾಡವೆ, ಅಕ್ಕಿ ಹಿಟ್ಟಲ್ಲಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಕಾಯಿಸಿಬಿಟ್ಟು ಅಕ್ಕಿ ಹಿಟ್ಟಿಂದನೂ ಗಮ್ ಮಾಡ್ತಿದ್ವಿ. ಮತ್ತು ಅನೇಕ ರೀತಿ ಥರದಲ್ಲಿ, ಮತ್ತು ರಾಗಿ ಹಿಟ್ಟು, ರಾಗಿ ಮುದ್ದೆ ಅಂದರೆ ಹಸಿ ಮುದ್ದೆಯಲ್ಲಿ, ಅಂದರೆ ಒಂದು ತೊಳೆಸಿರೋ ಮುದ್ದೆಯಲ್ಲಿ ರಾಗಿ ಹಿಟ್ಟಲ್ಲಿ ಅದು ಮುದ್ದೆಯನ್ನು ಸ್ವಲ್ಪ ಆರಿಸಿಬಿಟ್ಟು ಅದನ್ನು ಮೆತ್ತಗೆ ಮಾಡಿಕೊಂಡು ಅದರಿಂದ ಕೂಡ ಪೇಂಟ್ ಮಾಡ್ತಾಯಿದ್ರು. ಅನೇಕ ಥರದ ಪೇಂಟಿಂಗು ಮತ್ತು ಗಮ್ಮು. ಈಗ ಟೆಕ್ನಾಲಜಿಯಲ್ಲಿ ಪ್ರಕಾರವಾಗಿ ಗಮ್ಮುಗಳಿದ್ದಾವೆ. ಫೆವಿಕ್ವಿಕ್ ಇದೆ, ಫೆವಿಕಲ್ಲಿದೆ, ಮತ್ತು ಗಮ್ಮುಗಳಿದ್ದಾವೆ. ನಾನಾ ಥರದ ಗಮ್ ಪೇಂಟ್ಗಳೆಲ್ಲ ಇದ್ದಾವೆ. ಫೆವಿಟಿಕ್ ಅಂತ ಕೆಮಿಕಲ್ಸಿಂದ ಮಾಡಿರುವ ಕೆಮಿಕಲ್ಸಿಂದನೂ ಅನೇಕ ರೀತಿಯಲ್ಲಿ ಒಂದು ಗಮ್ ಆರೋಗ್ಯವಾಗಿ ಮಾಡಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ನೋಡ್ದಂಗೆ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ನಾವು ಸುಮಾರು ಒಂದು 30 ವರ್ಷದ ಹಿಂದೆ ನಾವು ಸ್ಕೂಲ್ ಮಕ್ಕಳು ಬೈಂಡು ಆ ಥರ ಏನಾದರೂ ಕಿತ್ತೋದ್ರೆ ಮತ್ತು ಎನ್ವಲಾಪ್ ಕವರ್ ಮಾಡಬೇಕು ಅಂದರೆ ಇದನ್ನು ಉಪಯೋಗಿಸ್ಕೊತಿದ್ವಿ. ಅದು ಭಾಳ ಅಮೂಲ್ಯವಾದ ಸ್ನೇಹಿತರೆ. ಇದನ್ನು ನೀವು ನೋಡಿರ್ತೀರ, ನಾವು ನೋಡಿರ್ತೀವಿ. ಇದನ್ನು ಅಂಟಣ್ಣು ಅಂತೀವಿ, ಮತ್ತು ಗಮ್ ಹಣ್ಣು ಅಂತೀವಿ. ಇದನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇದನ್ನು ನೋಡಿರ್ತೀರ, ತುಂಬ ಕಡೆ ನೋಡಿರ್ತೀರ ಈ ಗಮ್ಮನ್ನ. ಇದು ಅಮೂಲ್ಯವಾದದ್ದು ಗಮ್ಮಿನ ಅಂಟು. ಇದು ಕಾಯಿ ಹಣ್ಣು. ಇದನ್ನು ಕೆಲವರು ತಿಂತಾರೆ. ಹಿಂದಿನ ಕಾಲದಲ್ಲಿ ಎಲ್ಲ ಚಿಕ್ಕ ಮಕ್ಕಳು ನಾವು ಆಟ ಆಡೋವಾಗೆಲ್ಲ ಈ ಕೊಂಡಕೋತಿ ಕೊಬ್ಬಗಳು ಆಡಿದಾಗೆಲ್ಲ ಇದನ್ನು ತಿನ್ನೋವೆ. ಇದನ್ನು ಒಂಥರ ಬಬ್ಲು ಹಣ್ಣು, ಒಂಥರ ಗಮ್ಮು ಹಣ್ಣು, ಅಂಟಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಬಾಯಲ್ಲೇ ಅಂಟಂಟಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಹೇಳಬೇಕು ಅಂದರೆ, ಮುಖ್ಯವಾಗಿ ಇದನ್ನು ಅಂಟಣ್ಣನ್ನ ನಾವು ಈಗಲೂ ಎನ್ವಲಾಪ್ ಕವರು ಮತ್ತು ನೋಡ್ದಂಗೆ ಶೀಟ್ ಕವರು, ಇದನ್ನೆಲ್ಲ ಈ ಗಮ್ಮಲ್ಲಿ ಅಂಟಿಸ್ಕೊತಾರೆ. ಇದನ್ನು ನಾವು ಭಾಳ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ. ಇದಕ್ಕೇನು ಫ್ರೀ ಕಾಸ್ಟ್, ಇದಕ್ಕೆ ನಾವು ಅಮೌಂಟ್ ಕೊಡಬೇಕಾಗಿಲ್ಲ, ಏನಿಲ್ಲ. ನೋಡಿ, ಈ ಥರ ಪೇಪರ್ ಹರಿದೋಗಿರ್ತದೆ, ಅದನ್ನು ಅಂಟಿಸೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ವಿಡಿಯೋ ಮುಖಾಂತರವಾಗಿ. ಈ ಥರ ಅದು ಗಮ್ಮಲ್ಲಿ ಅಂಟಿರುತ್ತೆ ನೋಡಿ, ಅವು ಹಣ್ಣು ಹಿಂಗೆ ಪೇಸ್ಟ್ ಮಾಡಿಬಿಟ್ರೆ, ಅದನ್ನು ಪೇಸ್ಟ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ, ಅದ್ರ ಮೇಲೆ ಅಂಟ್ಕೊಂಡ್ಬಿಡುತ್ತೆ. ಅದು ಅಂಟ್ಕೊಳ್ಳುತ್ತೆ. ಇದನ್ನು ಈಗಲೂ ಮಾಡ್ತಾಯಿದ್ದಾರೆ ಕೆಲವು ಏರಿಯಾದಲ್ಲಿ, ಹಳ್ಳಿಗಳಲ್ಲಿ, ಕಾಡು ಜನಗಳಲ್ಲಿ ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ಈಗಲೂ ಕೂಡ ಇದನ್ನು ಮಾಡ್ಕೊತಾ ಇದ್ದಾರೆ. ಇವರು ಉಪಯೋಗ ಪಡ್ಕೊತಾ ಇದ್ದಾರೆ. ತುಂಬ ಒಳ್ಳೆಯದಿದು. ಅಂಟು ಆರಾಮಾಗಿ ಕಚ್ಕೊಳ್ಳುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಚ್ಕೊಳ್ಳುತ್ತೆ ಗೊತ್ತಾ. ಇದನ್ನು ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ನಾನು ಎಲ್ಲರಿಗೂ, ರೈತರ ಬಾಂಧವರಿಗೂ, ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಫ್ರೀ ಗಮ್, ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗೋಲ್ಲ. ಇದು ತುಂಬ ಗಮ್ಮಿನ ಹಣ್ಣು ಅಂತೀವಿ. ಈ ಗಮ್ಮಣ್ಣನ್ನು ತುಂಬ ಕಡೆ ಇರುತ್ತೆ. ಕೆಲವೊಂದು ಏರಿಯಾದಲ್ಲಿ ಈಗ ಉಟ್ಕೊಂಡಿದೆ ಮರಗಳು, ಕೆಲವೊಂದು ಏರಿಯಾದಲ್ಲಿ ಕಿತ್ತಾಕಿದ್ದಾರೆ. ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ಅವು ಸಸಿಗಳು ಬೆಳ್ಕೊಂಡಿದ್ದಾವೆ. ಆ ಹಣ್ಣು ನೋಡಿದ್ರಲ್ಲ, ಒಂದು ಗುಚ್ಚಾಗಿ ಅಷ್ಟು ಹಳದಿ ಕಲರಾಗಿ ಇರುತ್ತೆ. ನೋಡೋದಕ್ಕೆ ಗುಚ್ಚಾಗಿರುತ್ತೆ, ಪಿಂಕ್ ಕಲರ್ ರೀತಿಯಲ್ಲಿ ನೋಡ್ತಾ ಇರ್ಬೋದು. ಆ ರೀತಿಯಲ್ಲಿ ಇರುತ್ತೆ, ಅದು ಗುಚ್ಚಲಾಗಿ. ನೋಡಿದ್ರಲ್ಲ ಗಮ್ಮಣ್ಣು. ಇದನ್ನು ಗಮ್ಮಣ್ಣು ನೀವು ಮಾಡ್ಕೊಳ್ಳಿ. ಮಕ್ಕಳಿಗೆ ಸ್ಕೂಲ್ ಬೈಂಡು ಮತ್ತು ಎನ್ವಲಾಪ್ ಕವರು ಇವೆಲ್ಲ ನಾವೇ ಮಾಡ್ಕೊಬೋದು. ಈ ಗಮ್ಮಿನಿಂದ ಭಾಳ ಕಚ್ಕೊಳ್ಳುತ್ತೆ. ಒಣಗಿಸ್ಬಿಟ್ರೆ ಸಾಕು, ಬೇಗ ಕಚ್ಕೊಂಡು ಅಂಟಾಗಿ ಇರುತ್ತೆ. ಎಂಥ ಎನ್ವಲಾಪ್ ಕವರು ಬೇಕಾದ್ರೂ ಮನೆಯಲ್ಲೇ ಮಾಡ್ಕೊಬೋದು. ಫ್ರೀಯಾಗಿ ಸಿಗುವ ಎನ್ವಲಾಪ್ ಕವರಿನ ಗಮ್ಮಣ್ಣು ನ್ಯಾಚುರಲ್ ಪ್ರಕೃತಿಯಲ್ಲೇ ಸಿಗುತ್ತದೆ. ಇದೊಂದು ಅಲ್ಲಿ ನೋಡ್ದಂಗೆ ಜಿಜಿಂಬೆ ನೋಡಿದ್ವಿ. ಆ ಜಿಜಿಂಬೆದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಅದ್ರ ಬಗ್ಗೆ ಅನುಭವ ಹೇಳ್ತೀನಿ ಸ್ನೇಹಿತರೆ. ನೋಡ್ತಾ ಈ ಗೊಂಚಲಣ್ಣನ್ನು ಹೇಗೆ ಅಣಿಸೋದು, ಮತ್ತು ಅದನ್ನು ಒಣಗಿಸಿದ್ದು ಒಂದು 5 ನಿಮಿಷ ಒಣಗಿಸ್ಬಿಟ್ರೆ ಅದು ಕಚ್ಕೊಂಡ್ಬಿಡುತ್ತೆ. ಗೊಂಚಲಣ್ಣ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅನೇಕ ಥರದ ವೀಡಿಯೋಗಳನ್ನು ನಿಮ್ಮ ಮುಂದೆ ಮಾಡಿ ತರ್ತಾ ಇರ್ತೀನಿ. ಇದ್ರ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ, ಮತ್ತು ನಿಮಗೆ ಆನ್ಸರನ್ನು ನಮಗೆ ಕೊಡ್ತೀನಿ ಸ್ನೇಹಿತರೆ. ಏನೇ ಅನಿಸಿಕೆಗಳನ್ನು ಕಮೆಂಟ್ಸ್ ಹಾಕಿ ತಿಳಿಸುತ್ತಾ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೂ, ರೈತರು ಬಾಂಧವರಿಗೆಲ್ಲ ಶೇರ್ ಮಾಡಿ. ನಾನು ನಿಮ್ಮ ರಾಘವೇಂದ್ರ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಗೊಂಚಲಣ್ಣು.